ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ. ನಾನು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇದು ನಿಮ್ಗೆ ಗೊತ್ತಿರ್ಬೋದು, ಆರ್ಟ್ ಆಫ್ ಚೆಸ್ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ನಾವು ವಿಡಿಯೋಸ್ನ ಬಿಡ್ತಾ ಇದ್ದೀವಿ. ಈ ಒಂದು ಸೀರೀಸ್ ಅಲ್ಲಿ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನೋ ಟಾಪಿಕ್ ಇದೆ. ಇವತ್ತು ವಿಶೇಷವಾಗಿ ನಾನು ಆಡಿರೋದೇ ಒಂದು ಗೇಮ್ ತೋರಿಸ್ತಾ ಇದ್ದೀನಿ. ಇದರೊಳಗೆ ಇಂಪಾರ್ಟೆಂಟ್ ಆಗಿರೋ ವಿಚಾರ ಒಂದಿದೆ, ಅಂದ್ರೆ ನನ್ನ ಅನುಭವಕ್ಕೆ ಬಂದಿರೋದು. ನಿಮ್ಗೆಲ್ಲಾ ಪ್ಲೇಯರ್ಸಿಗೂ ಇದು ಅನುಭವ ಆಗಿರ್ಬೋದೇನೋ. ಇಂಟ್ಯೂಷನ್ ಅನ್ನೋ ಪದನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ನನ್ಗೇನು ಅನುಭವ ಆಯ್ತು ನನ್ನ ಗೇಮಲ್ಲಿ ಅಂತ. ಇದು ನಾನು ಯಾರ ಜೊತೆಗೆ ಆಡಿದ್ದೀನಿ, ಮಿಸ್ಟರ್ ಎಕ್ಸ್. ಯಾಕೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಒಬ್ರ ಜೊತೆಗೆ ಆಡಿದ್ದೀನಿ. ಅದು ನಾನು ನಮ್ಮ ಫ್ರೆಂಡ್ ಜೊತೆಗೆ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಅಲ್ಲಿ ಆಡಿರೋ ಗೇಮ್ ಇದು. ಇದು ಥಿಯರಿ ಹೆಸರು ಗ್ರಾಬ್ ಡಿಫೆನ್ಸ್ ಅಂತ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆಡಿದ್ದೆ. ನಾನು E4 ಆಡಿದೆ. E4 ಆಡಿದಾಗ ಅವರು G5 ಅಂತ ಆಡಿದ್ರು. ನೋಡಿ, ನೀವೆಲ್ಲ ಆಡಿದೀರಾ ಇದು ನಂಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿತ್ತದು. E4 G5 ಹಾಕಿದಾಗ ನಿಮ್ಗೆ ನೋಡಿ, ಈಗ ನಾವು ಹೊಸದಾಗಿ ಯಾವ್ದಾರು ಒಂದು ಲೈನ್ ಫೇಸ್ ಮಾಡಿದಾಗ ನಾನು ನಮ್ಮ ಸ್ಟೂಡೆಂಟ್ಸಿಗೂ ಹೇಳ್ತಿರ್ತೀನಿ, ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿ. ನಿಮ್ಗೆ ಅವ್ರು ಏನ್ ಆಡಿದಾರೆ ಗೊತ್ತಿಲ್ವಾ? ಟೇಕ್ ದ ಪಾನ್ ಸೆಂಟರ್. ಸೊ ನಮ್ಗೆ 2 ಪಾನ್ ತಳ್ಳಕ್ ಚಾನ್ಸ್ ಇತ್ತು. ಅದಕ್ಕೆ D2 ಪಾನ್ D4 ಆಡಿದೆ. D4 ಆಡಕ್ಕೂ ನೋಡಿ, ಆಟೋಮೆಟಿಕಲಿ D2 ಪಾನ್ D4 ಆಡಕ್ಕೂ C1 ಬಿಷಪ್ ಡಯಾಗ್ನಲ್ ಓಪನ್ ಆಯ್ತು. G5 ಪಾನ್ ಮೇಲೆ ಡೈರೆಕ್ಟ್ ಥ್ರೆಟ್ ಬರ್ತಾ ಇದೆ. ಸೊ ಅವ್ರು ಏನ್ ಮಾಡಿದ್ರು, H6. ಅಲರ್ಟ್ ಇರ್ತಾರೆ ನಮ್ಮ ಅಪೋನೆಂಟ್ ಎಲ್ಲ, ರೇಟೆಡ್ ಪ್ಲೇಯರ್ಸೇ. ಅವರು ಕೂಡ ಅಲರ್ಟ್ ಇರ್ತಾರೆ. ಪ್ರತಿಯೊಂದು ಮೂಲ ಅವರು ಕೂಡ CCTP ನೋಡ್ತಿರ್ತಾರೆ. ನಾನು ನಿಮ್ಗೆ ಹೇಳ್ತೀನಲ್ಲ, ಒಂದು ಫಾರ್ಮುಲಾ ಇದೆಯಲ್ಲ, ಅದು ನಮ್ಮ ಅಪೋನೆಂಟ್ ಆಡಿದ ತಕ್ಷಣ ನಾವು ಅವ್ರು ಎಲ್ಲಿಂದಾರು ಚೆಕ್ ಕೊಟ್ಟಿದಾರ, ಯಾವ್ದಾರು ಚೆಕ್ ಕೊಟ್ಟಿದಾರ, ಅಥವಾ ಯಾವ್ದಾರು ಕ್ಯಾಪ್ಚರ್ ಮಾಡ್ತಿದಾರ, ಅಥವಾ ಯಾವ್ದಾದ್ರು ಥ್ರೆಟ್ ಇಟ್ಟಿದಾರ, ಪಾನ್ ಬ್ರೇಕ್ ಇದೆಯಾ ನೋಡ್ತಿರ್ತೀವಿ. ಚೆಕ್, ಕ್ಯಾಪ್ಚರ್, ಥ್ರೆಟ್, ಪಾನ್ ಬ್ರೇಕ್. ಸೊ ಇಲ್ಲಿ G5 ಪಾನ್ ಹೋಗ್ತಿತ್ತು, H6 ಇಟ್ಟ. ಸೊ ನಾನು ಬಿಷಪ್ D3, ನಾನೇನು ಯೋಚನೆ ಮಾಡಿದೆ, ಬಿಷಪ್ D3. ಯಾಕೆಂದ್ರೆ ಇಲ್ಲಿ ಬಿಷಪ್ C4 ಇಟ್ರೆ ಅದು ಅರ್ಥ ಇಲ್ಲ. ಯಾಕಂದ್ರೆ ನೋಡಿ, E7 ಪಾನ್ E6 ಇಟ್ಬಿಟ್ರೆ ಡಯಾಗ್ನಲ್ ಏನು ಸಿಗಲ್ಲ. ಬಿಷಪ್ D3 ಇಟ್ರೆ ನೋಡಿ, ಯಾವಾಗ್ಲಾರು ಮಿಡ್ಲ್ ಗೇಮ್ ಅಲ್ಲಿ E4 ಪಾನ್ E5 ತಳ್ಳಕ್ ಅವಕಾಶ ಸಿಕ್ಕರೆ ನಮ್ಗೆ D3 ಬಿಷಪ್ ಇಂದ H7 ತನಕನು ಡಯಾಗ್ನಲ್ ಓಪನ್ ಇರುತ್ತೆ. ನೋಡಿ, ಬೇಕಾದ್ರೆ ಬಿಷಪ್ D3 A6 ಹಾಕಿದ್ರೆ E4 ಪಾನ್ E5. ನೋಡಿ ಬಿಷಪ್ ಹೆಂಗಾಗುತ್ತೆ. D3 ಬಿಷಪ್ H7 ತನಕ ಹೆವಿ ಸ್ಟ್ರಾಂಗ್ ಅಟ್ಯಾಕಿಗೆ ಯೂಸಿಗೆ ಬರ್ಬೋದು. ಅದಕ್ಕೆ ನಾನು ಬಿಷಪ್ D3 ಇಟ್ಟೆ. ಅವ್ರು ಬಿಷಪ್ G7 ಇಟ್ರು. ನೋಡಿ, ಇಲ್ಲಿ ನಾನು ನೈಟ್ F3 ಇಡೋದ್ರಲ್ಲಿ ಅರ್ಥನೇ ಇಲ್ಲ. ನೋಡಿ, ಬಿಷಪ್ ನೋಡಿ, ಪ್ರತಿ ಮೂವ್ ಆಡ್ಬೇಕಾದ್ರೆ CCTP ಹೇಳಿದೆ. ಆ G7 ಪಾನ್ ಈಗ ನಾನು D4 ಪಾನ್ ನೋಡ್ತಾ ಕೂತಿದೆ, ಹೊಡಿತೀನಿ ಅಂತ. ನಾನು ಡೆವಲಪ್ ಆಗ್ಬೇಕು, ಅದಕ್ಕೆ ಸಪೋರ್ಟ್ ಆಗ್ಬೇಕು. ನೈಟ್ F3 ನೋಡಿ, ನಿಮ್ಗೆ ಗೊತ್ತಲ್ವಾ, ನೈಟ್ F3 G5 ಪಾನ್ G4 ಮೈ ಮೇಲೆ ಬರ್ತಾರೆ. ಸೊ ಅದಕ್ಕೆ ನೈಟ್ E2 ಆಡಿದೆ. D4 ಪಾನಿ ಸಪೋರ್ಟ್. ಅವರು D6 ಆಡಿದ್ರು. ಯೋಚನೆ ಮಾಡಿದೆ, ಕ್ಯಾರ್ಲಿಂಗ್ ಏನು ಅರ್ಜೆಂಟ್ ಇಲ್ಲ. ಅವ್ರ ಪೀಸಸ್ ಎಲ್ಲ ಅಂತ ಡೇಂಜರಸ್ ಪ್ಲೇಸ್ ಅಲ್ಲಿ ಕೂತಿಲ್ಲ, ನನ್ಗೇನು ಅಪಾಯ ಇಲ್ಲ, ವೆಯ್ಟ್ ಮಾಡ್ಬೋದು. ನಾವು ಬೇಗ ನುಗ್ಗಿ ಗೆದ್ರು ಒಂದೇ ಪಾಯಿಂಟ್. ನಿಧಾನವಾಗಿ ಥಿಂಕ್ ಮಾಡಿ ಆರಾಮಾಗಿ ಏನೂ ಟೆನ್ಷನ್ ಇಲ್ದಾಗ ಆಡಿದ್ರು ಒಂದೇ ಪಾಯಿಂಟ್. ಈ ಮಕ್ಳ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಬೇಗ ಆಡ್ತಾರೆ. ನೀವು ನೋಡಿರ್ಬೋದು, ಯಾವುದೇ ಟೂರ್ನಮೆಂಟ್ಗಳಲ್ಲಿ ಬೇಗ ಆಡಿ ಗೆದ್ಬಿಡ್ತೀನಿ ಅಂತ ಹೋಗ್ತಾರೆ. ಅಲ್ಲ, ಕೂಲಾಗಿ ಆಡಿ, ವೆಯ್ಟಿಂಗ್ ಮುಗಳಾಡಿ. ನಾನು ನಮ್ಮ ಫ್ರೆಂಡ್ ಒಬ್ರು ಗ್ರ್ಯಾಂಡ್ ಮಾಸ್ಟರ್ ಹೇಳ್ತಿದ್ರು, ಇಫ್ ಹೇಗ್ ನಾನು ಬೋರ್ಡಲ್ಲಿ ಥಿಂಕ್ ಮಾಡ್ಬೇಕು ಅಂದಾಗ ಅದೇ ಹೇಳ್ತಿದ್ರು ಅವರು. ಅಂದ್ರೆ ನೋಡಿ, ಈಗ ಏನಾಗುತ್ತೆ ಅಂದ್ರೆ, ಕೆಲವು ಟೈಮಲ್ಲಿ ನಾವು ನುಗ್ಗಿ ಗೆಲ್ಲುವಂತ ಪೊಸಿಷನ್ ಸಿಕ್ಕರೆ ನುಗ್ಗಿ ಗೆಲ್ಬೇಕು. ಕೆಲವು ಟೈಮಲ್ಲಿ ಅವರೇ ನುಗ್ತಾ ಇದ್ದಾಗ ನಾವು ನುಗ್ಗಕ್ ಬರಲ್ಲ, ನಾವು ಕೂಲಾಗಿ ಕುತ್ಕೊಂಡು ಡಿಫೆನ್ಸ್ ಮಾಡ್ಬೇಕು. ಕೆಲವು ಟೈಮಲ್ಲಿ ನಾವೇನೋ ಮಾಡಕ್ ಹೊಳಿಲಿಲ್ಲ ಅಂದ್ರೆ ವೆಯ್ಟ್ ಮಾಡ್ಬೇಕು. ನಾವು ವೆಯ್ಟ್ ಮಾಡ್ತಾ ಕೂತೆ. ಈಗ ಕ್ಯಾರ್ಲಿಂಗ್ ಮಾಡ್ಲಿಲ್ಲ, ಅವ್ನ್ದು ಏನ್ ಐಡಿಯಾಸ್ ತಿಳ್ಕೊಳ್ಳೋಣ ಅಂತ ND2 ಅಂತ ಆಡ್ದೆ. ಅವನೇನ್ ಮಾಡ್ದ, ಇವಾಗ ND2 ಆಡಕ್ಕೂ C5 ಅಂತ ಆಡ್ದ. C5 ಆಡಕ್ಕೂ C3 ಅಂತ ಆಡ್ದೆ. ಸೆಂಟ್ರ್ ಮೇಂಟೈನ್ ಮಾಡೋಣ, D4 ಮತ್ತೆ E4 ಪಾನ್ ಅಂತ. ಅವನು NC6 ಹಾಕ್ದ. ಈ ಟ್ಯಾಕ್ಟಿಸ್ ಅಂದ್ರೆ ಸಣ್ಣ ಪುಟ್ಟ ಟ್ಯಾಕ್ಟಿಸ್ಗಳು ಬೋರ್ಡಲ್ಲಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ನೀವು ನೋಡ್ಬೋದು, ಈಗ ಪಾನ್ ನೋಡಿ, ಸಪೋರ್ಟ್ ಮತ್ತೆ ಅಟ್ಯಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ನೋಡೋಣ. ಈ D4 ಪಾನಿಗೀಗ C3 C5 ಪಾನ್ ಇಂದನೂ ಅಟ್ಯಾಕ್ ಇದೆ, C6 ನೈಟ್ ಇಂದನೂ ಅಟ್ಯಾಕ್ ಇದೆ, G7 ಬಿಷಪ್ ಇಂದನೂ ಅಟ್ಯಾಕ್ ಇದೆ. 3 ಅಟ್ಯಾಕ್ ಇದೆ. ಸಪೋರ್ಟ್ 2 ಇದೆ, E2 ನೈಟ್ ಇಂದ ಇದೆ, C3 ಪಾನ್ ಇಂದ ಇದೆ. ನಾನೇನ್ ಕ್ಯಾಲ್ಕುಲೇಟ್ ಮಾಡಿದೆ, ಅವ್ರೇನಾದ್ರು C ಇಂಟು D4 ಹೊಡೆದ್ರೆ ನಾನು C ಇಂಟು D4 ಹೊಡಿತೀನಿ. ಅವರು ಅಕಸ್ಮಾತ್ ನೈಟ್ ಇಂಟು D4 ಹೊಡೆದ್ರೆ ನಾನು ನೈಟ್ ಇಂಟು D4 ಹೊಡಿತೀನಿ. ಅವ್ರು ಬಿಷಪ್ ಇಂಟು D4 ಹೊಡೆದ್ರೆ ಕ್ವೀನ್ A4 ಚೆಕ್ ಕೊಟ್ಬಿಟ್ಟು
ಅವ್ರು ಏನಾರ ಮಾಡ್ಕೊಳ್ಳಿ, ಕ್ವೀನಿಂದ ಬಿಷಪ್ ಹೋಗುತ್ತೆ ಅಂತ ಥಿಂಕ್ ಮಾಡಿದೆ. ಆದ್ರೆ ವೈಸ್ ವರ್ಷ ಅದೇನೇ ಅವ್ರು ಬಿಷಪ್ ಇಂದಾನೇ ಫಸ್ಟ್ ಪಾನ್ ಹೊಡೆದ್ರು ಅಂದ್ರೆ, ಬಿಷಪ್ ಇಂದ ಪಾನ್ ಹೊಡೆದ್ರೆ ನಾವು ನೈಟ್ ಇಂದ ಹೊಡಿತೀವಿ. ಮತ್ ನೈಟ್ ಇಂದ ಹೊಡೆದಾಗ ಕ್ವೀನ್ ಎ4 ಚೆಕ್ ಕೊಟ್ಟ ನೈಟ್ ವಾಪಸ್ ಹೋಗ್ತಿತ್ತು. ಬಟ್ ಪಾನ್ ಡೌನ್ ಆಗುತ್ತೆ. ಆದ್ರೆ ನಾನೇನ್ ಯೋಚನೆ ಮಾಡಿದೆ, ಇಲ್ಲಿ ಪಾನ್ ಕೊಡ್ಬೋದು ಅನ್ನಿಸ್ತು ನನ್ಗೆ. ಅವ್ರೇನಾರು G7 ಬಿಷಪ್ ನೋಡಿ ಕೊಟ್ರು ಅಂದ್ರೆ ಅಲ್ಲೆಲ್ಲ ಬ್ಲಾಕ್ ಸ್ಕ್ವೇರ್ ವೀಕ್ ಆಗುತ್ತೆ. ಅವ್ರ ಕಿಂಗ್ನ ಎಲ್ಲಿ ಇಟ್ಕೊಳಕ್ ಸರಿಯಾದ ಜಾಗಗಳೇ ಇರಲ್ಲ. ಸೊ ನೋಡೇ ಬಿಡೋಣ ಪಾನ್ಸ್ ಯಾಕೆ ಮಾಡಿದೆ ನಾನು. ಇಲ್ಲಿ ನಾನು ಇಲ್ಲಿ 00 ಮಾಡ್ಬಿಟ್ಟೆ. 00 ಮಾಡಿದೆ ಅಂದ್ರೆ ಪಾನ್ D4 ಅಲ್ಲಿ ಕೊಟ್ಟಿದ್ದೀನಿ. ಅವ್ರೇನ್ ಮಾಡಿದ್ರು 00 ಮಾಡಕ್ಕೂ C×D4 ಹೊಡೆದ್ರು. ನಾನು ಕೂಡ C×D4 ಹೊಡೆದೆ. ಈಗ ಅವ್ರು ಪಾನ್ ಹೊಡಿಲಿಲ್ಲ. ಅವ್ರಿಗೆ ಅದು ಒಂದು ವೇರಿಯೇಷನ್ ನೋಡಿದ್ರು ಅನ್ಸುತ್ತೆ, ಅಥವಾ ಬಿಷಪ್ ಇಂದ ಫಸ್ಟೇ ಹೊಡೆದ್ರು ಕಿಂಗ್ಸ್ ಡಾರ್ಕ್ ಸ್ಕ್ವೇರ್ಸ್ ಎಲ್ಲ ವೀಕ್ ಆಗುತ್ತೆ ಅಂತ ಬಿಟ್ರು ಅದನ್ನ. ಬಿಷಪ್ D7 ಹಾಕಿದ್ರು. ಈಗ ನಾನು ಸಪೋರ್ಟ್ ಕೊಟ್ಕೊಂಡೆ. ಬಿಷಪ್ D7 ನಾನು ನೈಟ್ B3 ಹಾಕಿದೆ, D4 ಪಾನಿ ಪ್ರೊಟೆಕ್ಷನ್ ಅಂತ. ಈಗ ನೋಡಿ ಅವ್ರೇನ್ ಮಾಡಿದ್ರು, NF6 ಅಂತ ಆಡಿದ್ರು. ನಾನು ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡೋಣ, ತಕ್ಷಣ ಯಾವ್ದು ಆಕ್ಷನ್ ಪ್ಲಾನ್ ಮಾಡೋದ್ ಬೇಡ, ಎನರ್ಜಿನೂ ಸೇವ್ ಆಗುತ್ತೆ. ವೇಟಿಂಗ್ ಮೂವ್ಗಳು ಮಾಡಿ ಯಾವ್ಯಾವ ಪೀಸಸ್ ಯಾವ್ಯಾವ ಜಾಗದಲ್ಲಿ ಇದೆಯೋ ಅವುಗಳಿಗಿಂತ ಬೆಟರ್ ಪ್ಲೇಸಿಗೆ ಶಿಫ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಿ. ಬಿಷಪ್ D2 ಆಡಿದೆ, ನೋಡೋಣ ಏನ್ ಮಾಡ್ತಾರೆ. ತಕ್ಷಣ ಅವ್ರೇನು ಪ್ಲಾನ್ ಮಾಡೋಷ್ಟೆಲ್ಲ ಪೀಸಸ್ ಕೋಆರ್ಡಿನೇಷನ್ ಇಲ್ಲ ಅವ್ರ ಹತ್ರ. ಬಿಷಪ್ D2 ಇಟ್ಟೆ, ವೆಯ್ಟ್ ಮಾಡೋಣ ಅಂತ. ಅವ್ರಿಲ್ಲಿ E7 ಪಾನ್ E5 ಅಂತ ದಬ್ಬಿದ್ರು. ನಾನೇನ್ ಗೊತ್ತಾ, ನಾನು ಹೆಂಗ್ ಆಡ್ತೀನಿ ಅಂದ್ರೆ, ನನ್ಗೇನಾದ್ರು ಅವರು ಅಪೋನೆಂಟ್ ಕ್ಯಾಸ್ಲಿಂಗ್ ಡಿಲೇ ಮಾಡಿದ್ರು ಅಂದ್ರೆ ಆಮೇಲೆ ಅವ್ರಿಗೆ ಕ್ಯಾಸ್ಲಿಂಗ್ ಮಾಡಕ್ ತುಂಬಾ ತೊಂದರೆ ಕೊಡ್ತೀನಿ. ಅವ್ರಿಗೆ ಬೇಗ ಬೇಗ ಕ್ಯಾಸ್ಲಿಂಗ್ ಮಾಡಕ್ ಬಿಡೋದಿಲ್ಲ ನಾನು. E5 ಹಾಕಿದ್ರೆ ನಾ D4 ಪಾನ್ D5 ಹಾಕ್ತೆ. ಅವ್ರೇನ್ ಮಾಡಿದ್ರು, C6 ನೈಟ್ ನ E7 ಹೋದ್ರು. ಇನ್ನು ಅವರು ಸರಿಯಾಗಿ ಕ್ಯಾಸ್ಲಿಂಗ್ ಮಾಡಿಲ್ಲ, ಕಿಂಗ್ ಸೆಂಟ್ರಲ್ಲೇ ಇತ್ತಾ. ನಾನೊಂದು ಪ್ಲಾನ್ ಮಾಡಿದೆ. ಈಗ ನಾನು ಪ್ಲಾನ್ಸ್ ಸ್ವಲ್ಪ ಮಾಡ್ತಾ ಇರ್ತೀನಿ, ನೀವು ಮಾಡ್ಬೋದು ನೋಡಿ. ನಾ ಮಾಡೋ ಪ್ಲಾನ್ಸ್ ನಿಮ್ಗೆ ಹೇಳ್ತೀನಿ, ನಿಮ್ ಗೇಮ್ಗಳಲ್ಲಿ ನೀವು ಟ್ರೈ ಮಾಡ್ಬೋದು. ಏನ್ ಸಕ್ಸಸ್ ಆಗುತ್ತೆ ಅಂತಲ್ಲ. ಈ ನೋಡಿ ಈ ತರ ಜೇಡ್ರು ಬಲೆ ಕಟ್ಟುತ್ತಲ್ಲ, ಜೇಡ್ ಆ ತರ ಪ್ಲಾನ್ ಮಾಡ್ತಿರ್ತೀವಿ, ಯಾರೋ ಕಿತ್ತಾಕ್ತಾರೆ ಮತ್ ಕಟ್ತೀವಿ, ಆ ತರ ಇರುತ್ತೆ. ನಾನೇನ್ ಮಾಡಿದೆ, ಬಿಷಪ್ ಟು B4 ಆಡಿದೆ D6 ಪಾನ್ ಮೇಲೆ. ಇಲ್ಲಿ ಒಂದ್ ಸಣ್ಣ ಪ್ಲಾನ್ ಇಟ್ಕೊಂಡಿದೆ ಚಿಕ್ಕದು. ನಾನು ಅವ್ರೇನಾದ್ರೂ ಈ ಪಾನ್ ಉಳಿಸ್ಕೋಬೇಕು ಅಂದ್ರೆ, ಒಂದು ಅವ್ರ ಕ್ವೀನ್ ಇಂದ B6 ಇಡ್ಬೇಕು, ಇಲ್ಲ C7 ಇಡ್ಬೇಕು, ಇಲ್ಲ ಅಂದ್ರೆ D7 ಬಿಷಪ್ನ ಬೇರೆ ಕಡೆ G4 ಎಲ್ಲಾರು ಮುಂದೆ ಮೂವ್ ಮಾಡಬೇಕು. T6 ಅವಾಗ ಸಪೋರ್ಟ್ ಬರುತ್ತೆ. ನನ್ಗೇನ್ ಹೊಳಿತು ಅಂದ್ರೆ, ಇಲ್ಲಿ ಬಿಷಪ್ B4 ಇಟ್ಟು ಪಾನ್ ಹೊಡಿತೀನಿ ಸುಮ್ನೆ ಎದುರಿಸಿದೆ. ಅವ್ರೇನಾದ್ರೂ ನನ್ನ ಒಂದು ಒಳಗಿಂದ ಎಲ್ಲೋ ಒಂದು ಆಸೆ ಏನಂದ್ರೆ, ಸಣ್ಣ ಟ್ರ್ಯಾಪ್ ಇತ್ತಿಲ್ಲಿ. ಏನಂದ್ರೆ ಕ್ವೀನ್ B6 ಏನಾದ್ರು ಆಡಿದ್ರೆ, ಬಿಷಪ್ A5 ಇಟ್ಬಿಟ್ಟಿದ್ರೆ ಅವ್ರ ಕ್ವೀನ್ ಟ್ರ್ಯಾಪ್ ಆಗ್ತಿತ್ತು. ಇದನ್ನ ನೋಡ್ಕೊಂಡಿದ್ದೆ. ಸೊನ್ನೆ ಬಿಷಪ್ B4 ಅಂತಿತ್ತೆ. ಅವರು ಬುದ್ಧಿವಂತರಿದ್ದಾರೆ. ಅಕಸ್ಮಾತ್ ಅವ್ರ ಕ್ವೀನ್ C7 ಬಂದ್ರು ಕೂಡ ರುಕ್ C1 ಕ್ವೀನ್ ಮೇಲೆ ಅಟ್ಯಾಕ್, ಅವ್ರು ಮತ್ತೆ ಕ್ವೀನ್ B6 ಕ್ವೀನ್ B6 ಬರೋ ಚಾನ್ಸ್ ಇತ್ತು. ಮತ್ ಬಿಷಪ್ A5 ಚಾನ್ಸ್ ಇತ್ತು ನಂಗೆ. ಅದೇ ನೋಡೋಣ ಬಿಷಪ್ B4 ಆಡಿದೆ. ಅವ್ರೇನ್ ಮಾಡಿದ್ರು, ನನ್ನ ಪ್ರಕಾರ ಆಡ್ಲಿಲ್ಲ. ನಾವು ಡಿಸಪಾಯಿಂಟ್ ಆಗಲ್ಲ. ಯಾವತ್ತೂ ನಾವು ತುಂಬಾ ಪೇಶನ್ಸ್ ಇಂದ ಕಾಯ್ಬೇಕಾಗತ್ತೆ. ಅವಾಗ ಅವ್ರೇನ್ ಮಾಡಿದ್ರು, D7 ಬಿಷಪ್ನ G4 ಬಂದ್ರು. ಬಿಷಪ್ G4 ಬಂದು ನಾನಿಲ್ಲಿ ಮತ್ ನನ್ನ ಬ್ರೈನ್ ಓಡಕ್ ಶುರುವಾಯ್ತು. ನನ್ನ ಬ್ರೈನ್ ಒಳಗಡೆಯಿಂದ ಒಂದು ಸಬ್ ಕಾನ್ಶಿಯಸ್ ಮೈಂಡ್, ನಾ ಹೇಳ್ದ್ನಲ್ಲ ಇಂಟ್ಯೂಷನ್ ಅಂತ, ಅದೇನ್ ಹೇಳ್ತು, F3 ಹಾಕು ಅಂತ ಹೇಳ್ತಾ ಇತ್ತು. ಒಳ ಮನಸ್ಸು, ಮೋಸ್ಟ್ಲಿ ಅಂತರಾತ್ಮ ಅನ್ಬೋದೇನೋ, ಸಬ್ ಕಾನ್ಶಿಯಸ್ ಮೈಂಡ್. F3 ಹಾಕು ಅಂತ. ಇಲ್ಲಪ್ಪ F3 ಹಾಕಂಗಿಲ್ಲ, ನೋಡು F3 ಹಾಕಿದ್ರೆ ಅವರು ಕ್ವೀನ್ B6 ಚೆಕ್ ಕೊಡ್ತಾರ, ನಾನು ಕಿಂಗ್ H1 ಹೋಗ್ತೀನಾ, ಅವಾಗ ಕ್ವೀನ್ ಇಂಟು B4 ಹೊಡಿತಾರ, ನಾನು F×G4 ಹೊಡಿತೀನಾ, ನೈಟ್ ಇಂಟು G4 ಪಾನ್ ಡೌನ್ ಆಯ್ತಲ್ಲ. ಅದ್ ಬೇಡಪ್ಪ, ಅದು ಆಗೋದಿಲ್ಲ ಅಂತ ಬಿಟ್ಟೆ. ಅದು ಒಳಗಡೆನ ಬಿಡ್ತಾನೆ ಇಲ್ಲ ನನ್ನ ಸಬ್ ಕಾನ್ಶಿಯಸ್ ಮೈಂಡ್. ಇಲ್ಲ ನೀ F3 ಹಾಕು, F3 ಹಾಕು. ಕೊನೆಗೆ ನೋಡಿದಾಗ ಒಂದು, ಅಯ್ಯೋ ಹೌದಲ್ಲ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನನ್ ಚೆನ್ನಾಗಿ ಗೈಡ್ ಮಾಡಿತ್ತೆ ಆಕ್ಚುಲಿ. ಅದು ನಾನೇನ್ ಮಾಡಿದೆ, F3ನೇ ಹಾಕಿದೆ. F3 ಹಾಕಿದಾಗ ಅವ್ರ ಕ್ವೀನ್ B6 ಚೆಕ್ ನಾವು ಅನ್ಕೊಂಡಂಗೆ ಕೊಟ್ರು. ಈಗ ನಾನು NE_D4 ಆಡಿದೆ. NE_D4ಗೆ ನೋಡಿ, NE_D4 ನೋಡಿ, ಇದೊಂದು ಮ್ಯಾಜಿಕಲ್ ಮೂವ್. ನೈಟ್ ಫ್ರೀ ಕೊಟ್ಟಿದ್ದೀನಿ. ಅವ್ರೇನಾದ್ರು E×D4 ಹೊಡೆದ್ರು ಅಂದೆ, ಬಿಷಪ್ A5 ಕ್ವೀನ್ ಟ್ರ್ಯಾಪ್, ಹಳೆ ಪ್ಲಾನ್ ಇತ್ತಲ್ಲ, ಅದು ಕನೆಕ್ಟ್ ಆಗ್ತಿತ್ತು. ಅದಕ್ಕೆ ಇಲ್ಲಿ ನೈಟ್ ಕೊಟ್ಟಿದ್ದೆ.
ಅದಕ್ಕೆ ಅವ್ರು NED4 ನನ್ನ ಸಬ್ ಕಾನ್ಶಿಯಸ್ ಮೈಂಡೇ ನನಗೆ ಗೈಡ್ ಮಾಡ್ತಾ ಇತ್ತು. NED4ಗೆ ಅವ್ರು ಏನ್ ಮಾಡಿದ್ರು, ಕ್ವೀನ್ ಇಂಟು B4 ಹೊಡೆದ್ರು. ಇವಾಗ ನೋಡಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಯಾಕೆ ಇಷ್ಟು ಹೇಳ್ತಿತ್ತು ಅಂದ್ರೆ, ಈಗ ಬಿಷಪ್ B5 ಚೆಕ್ ಕೊಟ್ಟೆ, ಅವ್ರು ಕಿಂಗ್ F8 ಆಡಿದ್ರು, ಪಾನ್ A3 ಕ್ವೀನ್ ಟ್ರ್ಯಾಪ್. ನೋಡಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ನನಗೆ ಸಪೋರ್ಟ್ ಮಾಡ್ತು ಅಂದ್ರೆ, ನೋಡಿ F3 ಹಾಕೊಂಡಿದ್ದು ಇದಕ್ಕದು, A3 ಕ್ವೀನ್ ಟ್ರ್ಯಾಪ್, ನಾನು ಗೆದ್ದೆ. ಇದು ನಿಮ್ಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗ್ಬೋದು. ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೂ ಕನೆಕ್ಟ್ ಆಗ್ಲಿ. ಎಲ್ಲ ಟೈಮಲ್ಲೂ ನನಗೂ ಆಗುತ್ತೆ ಅಂತಲ್ಲ, ಆ ಟೈಮಲ್ಲಿ ಆಗಿತ್ತು ಆ ಗೇಮಲ್ಲಿ. ನೀವು ರೆಗ್ಯುಲರ್ ಯಾವುದೇ ಒಂದು ತರ, ನಾವು ರೆಗ್ಯುಲರ್ ಚೆಸ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂದ್ರೆ ಮೆಡಿಟೇಷನ್ ಮಾಡ್ದಂಗೆ, ತಪಸ್ ಮಾಡ್ದಂಗೆ, ನಿಮ್ ಫ್ಯೂಚರ್ ನಿಮ್ಗೆ ಯಾವ್ದಾದ್ರು ರೆಗ್ಯುಲರ್ ನೀವು ಮಾಡ್ತಿದ್ದೀರಾ ಡೆಡಿಕೇಟೆಡ್ ಆಗಿ ಯಾವುದೇ ವರ್ಕ್ ಅಂದ್ರೆ, ಆ ವರ್ಕಲ್ಲಿ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ, ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈ ಗೇಮ್ ನಿಮ್ಗೆ ಇನ್ಸ್ಪಿರೇಷನ್ ಆಗ್ಲಿ, ನಿಮ್ ಗೇಮ್ಗಳು ಇನ್ನೂ ಈ ತರ ಅವಕಾಶಗಳು ಸಿಗ್ಲಿ ಅಂತ ಹೇಳ್ತಾ, ನಮ್ಮ ನಳಂದ ಚೆಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ. ಮತ್ತೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.